ಅಣ್ಣವ್ರೆ ಒಂದ್ 10 ರೂಪಾಯಿ ಕೊಡ್ರಿ, ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಿಂಗ್ 10 ರೂಪಾಯಿ ಕೊಟ್ರೆ ದೇವ್ರ ನಂಗೆ ಒಳ್ಳೇದ್ ಮಾಡಲ್ಲ. ದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಹಿಂಗ್ 10 ರೂಪಾಯಿ ಕೊಟ್ಟಿರೋದು? ದೇವ್ರ ಎಲ್ಲಾ ನೋಡ್ತಾ ಇರ್ತಾನೆ. ದೇವ್ರ ಇವಾಗೂ ನೋಡ್ತಾ ಇರ್ತಾನ. ಮೊದ್ಲೇ ಹೇಳ್ಬೇಕು ತಾನೆ. ಮಸ್ತ್ ಒಂದ್ ಹೊಸ ಶರ್ಟ್ ಹಾಕೊಂಬತ್ತ ಇದೆ. ದೇವ್ರ ನಮ್ಮನ್ನ 24 ಗಂಟೆ ನೋಡ್ತಾ ಇರ್ತಾನೆ. ಏನ್ ಹೇಳ್ತಾ ಇದ್ಯಾ? ನೆನ್ನೆ ನಮ್ಮ ಎದುರುಗಡೆ ಮನೆ ಆಂಟಿ ಡೋರ್ ಬೆಲ್ ಹೇಳ್ಬಿಟ್ಟು ಓಡೋಗ್ಬಿಟ್ಟೆ ನಾನು. ಅದನ್ನ ನೋಡಿರ್ತಾನ? ನೋಡಿರ್ತಾನೆ. ಮತ್ತೆ ಹೋಗ್ಬಿಟ್ಟು ಆ ಆಂಟಿಗೆ ಹೇಳತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉಡ್ಸ್ತಾವ್ರು. ನೀವ್ ಕಾಸು ಕೊಡ್ತೀರಾ ಕೊಡಲ್ವಾ? 2 ಮಾತು ಹೇಳಿ ಅಷ್ಟೇ. ಕೋಪ ಯಾಕೆ ಮಾಡ್ಕಂತೀಯ? ದೇವ್ರು ನೋಡ್ತಾ ಇರ್ತಾರೆ, ಸುಮ್ನಿರು, ಕೋಪ ಮಾಡ್ಕೊಂಬಾರ್ದು. ನಂಗಾದ್ರೆ ಒಂದೇ ಒಂದ್ ಡೌಟ್ ಇದೆ ಅಷ್ಟೇ. ಏನು? ದೇವ್ರು ಬರೀ ನೋಡ್ತಾ ಇರ್ತಾರ ಇಲ್ಲ ಕೇಳಿಸ್ಕೊಂತಾರು ಇರ್ತಾರ? ಕೇಳಿಸ್ಕೊಂತಾರು ಇರ್ತಾರೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ ಫ್ರೆಂಡ್ ಫೋನ್ ಮಾಡಿ ನಾನು ಬಾಯಿ ಬಂದಾಗೆಲ್ಲ ಬೈದಾಕ್ಬಿಟ್ಟಿನಿ, ಅದು ಕೇಳಿಸ್ಕೊಂಡಿರ್ತಾರ? ದೇವ್ರು ಎಲ್ಲಾ ಕೇಳಿಸ್ಕೊಂಡಿರ್ತಾರೆ. ಹಂಗಾದ್ರೆ ನಾನ್ ನರ್ಕಕ್ಕೆ ಹೋಗೋದು ಪಕ್ಕ. ನೀನ್ ನಂಗೆ ಕಾಸು ಕೊಟ್ರೆ ನೀವ್ ಹೋಗಲ್ಲ ನರ್ಕಕ್ಕೆ. ಅದಂಗೆ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಾರು ಸ್ವರ್ಗಕ್ಕೆ ಹೋಯ್ತಾರೆ. ನಾನ್ ನಿಂಗ್ ಕಾಸು ಕೊಟ್ರೆ ನಾನ್ ಸ್ವರ್ಗಕ್ಕೆ ಹೋಯ್ತೀನಿ. ನೀನ್ ನನ್ ಕಾಸು ತಗೊಂತ ಇದ್ದೀರಾ, ನೀನೆಲ್ಲ ಹೋಯ್ತೀಯಾ? ನಾನು ಸ್ವರ್ಗಕ್ಕೆ ಹೋಯ್ತೀನಿ. ಮತ್ ಇನ್ನೇನ್ ವೇಸ್ಟ್ ಅಲ್ಲ? ನೀನ್ ಯಾರಿಗೋ ಕಾಸು ಕೊಡ್ತೀರಿ ಸ್ವರ್ಗಕ್ಕೆ ಹೋಯ್ತಿದ್ಯಾ? ಮತ್ ನಾನ್ ಯಾಕೆ ನಿಂಗ್ ಕಾಸು ಕೊಡ್ಲಿ? ಅದು ಅಲ್ಲದೆ ನೀನ್ ಸ್ವರ್ಗಕ್ಕೆ ಬಂದ್ರೆ ಅಲ್ಲೂ ಭಿಕ್ಷೆ ಬೆಳ್ಕೊಂಡ್ ಕಾಸು ಕೇಳ್ತೀಯ ನನ್ನ ಹತ್ರ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲ ಇಲ್ಲ, ನಾನ್ ನರ್ಕೋಕ್ ಹೋಯ್ತೀನಿ. ನರ್ಕೋಕ್ ಹೋಯ್ತೀಯಾ? ಪಕ್ಕ. ಹಂಗಾರ ನಾನ್ ನಿಂಗ್ ಕಾಸು ಕೊಡಲ್ಲ. ಏಕೆ? ಯಾರಿಗಾರ ಕಾಸು ಕೊಟ್ಬಿಟ್ಟು ನರ್ಕೋಕ್ ಕಳ್ಸೋ ಅಷ್ಟು ಕೀಚಕ ಅಲ್ಲಪ್ಪ ನಾನು. ಮಗನೇ ಸುಮ್ನಿರು, ಯಾಕೆ ಅಳ್ತಾ ಇದೆಯಾ? ಅಳ್ಬಾರ್ದಂಗೆ, ದೇವ್ರು ನೋಡ್ತಾ ಇರ್ತಾರೆ. ಅವನ ಅಜ್ಜಿ ದೇವ್ರ ಮೇಲೆ ನಮ್ ಕಡೆ ಓಡಿಸ್ಬಿಟ್ಟಲ್ಲ ಕಂತ್ರಿ ಕಜ್ಜಿ ನಾಯಿ ನನ್ ಮಗನೇ. ಹೇಳೆ. ಹಲೋ ಹಲೋ ರೀ, ನಾನ್ ಕಿಡ್ನಾಪ್ ಆಗ್ಬಿಟ್ಟಿದ್ರಿ. ಕಿಡ್ನಾಪ್ ಅನ್ನ ನಾನ್ ಬಿಡಕ್ಕೆ 10 ಲಕ್ಷ ಕೇಳ್ತವ್ರೆ. ಈ ನಂಬರ್ಗೆ ಒಂದು ಅಡ್ರೆಸ್ ಲೊಕೇಶನ್ ಮೆಸೇಜ್ ಮಾಡಿದೀನಿ. ಆ ನಂಬರ್ಗೆ ಬೇಗ 10 ಲಕ್ಷ ತಗೊಂಡ್ ಬಂದ್ಬಿಡ್ರಿ. 10 ಲಕ್ಷ ಎಲ್ಲಿನ ತರಲೆ ಸಡನ್ ಆಗಿ ಕೇಳಿದ್ರೆ ಹಿಂಗೆ? ನಿಮ್ದು FD ಐತಲ್ಲ, ಅದನ್ನ ಮುರ್ಬಿಟ್ಟು ತಗೊಂಬನ್ರಿ. ಹೋದ್ ತಿಂಗಳು ನಿಮ್ ತಂಗಿ ಗಂಡ ಕಾರ್ ತಗೊಂಡ ನನ್ನ FD ಮುರ್ಸ್ಬಿಟ್ಟು ನೀನು ಕಾರ್ ತಗೊಂಡ ಗಾಡಿ ಮಾರ್ಬಿಟ್ಟು ದುಡ್ಡು ತಗೊಂಬಂದ್ರಿ. ಗಾಡಿ ಇವತ್ತು ಶಿವಾಜಿನಗರ್ ಪಾರ್ಕಿಂಗ್ ಅಲ್ಲಿ ಹಾಕಿದೆ, ಯಾರು ಹೆಂಕೊಂಡು ಹೋಗ್ಬಿಟ್ಟವ್ರ. ಏನು? ಅವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀನಿ, ಹುಡ್ಕೊಡ್ತಾರಂತೆ. ಹಲೋ ಅನ್ನೋರೆ, ಶಿವಾಜಿನಗರ್ ಪಾರ್ಕಿಂಗ್ ಇಂದ ಗಾಡಿ ಕಲ್ತಾರ ಆಗಿದ್ದು. ಅಣ್ಣ ಹೌದು ಕರೆಕ್ಟ್. ಯಾವ ಕಲರ್ ಕಾರು? ಕರಿ ಕಲರ್ ಅಣ್ಣ. ನಂಬರ್ ಏನು? 9900. ಅಯ್ಯೋ ಸಾರಿ ಬ್ರೋ, ಕಿಡ್ನಾಪ್ ಮಾಡ್ಬೇಕು ಅಂತ ನಾನೇ ಆ ಗಾಡಿ ಕಲ್ತಾರ ಮಾಡಿದ್ದೀನಿ. ಏನಣ್ಣ ನೀವು ಗಾಡಿ ನಂದೇ ಎತ್ಕೊಂಡು ಹೋಗಿದ್ರೆ, ಎಂಜಿನ್ ನಂದೇ ಎತ್ಕೊಂಡು ಹೋಗಿದ್ದೀರಾ? ಅಯ್ಯೋ ಗೊತ್ತಿಲ್ಲ, ತುಂಬಾ ತಪ್ಪಾಗ್ಬಿಟ್ಟು ಬ್ರೋ, ಸಾರಿ. ಒಂದ್ ಕೆಲಸ ಮಾಡ್ತೀನಿ, ನಿಮ್ ಗಾಡಿ ವಾಪಸ್ ಕೊಟ್ಬಿಡ್ತೀನಿ. ಎಲ್ ತಗೊಂಡ್ ಬಿಡ್ಲಿ? ಎಲ್ ತಗೊಂಡ್ರು ಅಲ್ಲೇ ಶಿವಾಜಿನಗರ್ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡ್ತಿನ? ಹಲೋ ಹಲೋ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಹಲೋ. ಗಾಡಿ ಎಲ್ ಬಿಡ್ಲಿ ಅಂತ ಕೇಳ್ತಾ ಇದ್ದೆ. ಎಲ್ ತಗೊಂಡಿದ್ರು ಅಲ್ಲೇ ಬಿಟ್ಬಿಡ್ರಿ ಪಾರ್ಕಿಂಗ್ ಅಲ್ಲಿ. ನಿಮ್ ಹೆಂಡ್ತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ. ಗಾಡಿ ಪಾರ್ಕಿಂಗ್ ಅಲ್ಲಿ. ನಿಮ್ ಹೆಂಡ್ತಿನ? ವಾಯ್ಸ್ ಕೇಳಿಸ್ತಾ ಇಲ್ಲ. ಪಾರ್ಕಿಂಗ್. ಒಂದೇ ಒಂದ್ ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗೆ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರೆದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬಾರ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡು ಅವ್ರಿಗೆ ಊಟ ಕಳಿಸ್ತಾರೆ BPL ಕಾರ್ಡ್ ರೇಷನ್ ಅಂಗಡಿಲಿ. ಮಚ್ಚಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೋಡಿದ್ರು ಡಿಪ್ರೆಷನ್ ಹೋಗೋನೆ ಅಂತಾರಲ್ಲ, ಅದೆಲ್ಲ ತಿಳ್ಕೊಂಡು ನಾವು ಕೂಡ ಒಂದ್ಸಲಿ ಹೋಗ್ಬಿಟ್ಟು ಬರೋಣ ಮಚ್ಚಾ. ಹೋಗೋಣ ಮಚ್ಚಾ, ನೆಕ್ಸ್ಟ್ ವೀಕ್ ಸ್ಯಾಲರಿ ಬರುತ್ತೆ, ಅವಾಗ ಹೋಗೋಣ. ಅಷ್ಟು ಜನ ಡಿಪ್ರೆಷನ್ ಹೋಗಿದಾರಂದ್ರೆ ಅದ್ಯಾವ್ದು ತುಂಬಾ ಫೇಮಸ್ ಆಗಿರೋ ಪ್ಲೇಸ್ ಆಗಿರುತ್ತೆ. ಅದಕ್ಕೆ ನಾವು ಮಿಸ್ ಮಾಡ್ತೀವಿ, ಹೋಗೋಣ ಮಚ್ಚಾ. ಒಂದ್ಸರಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡು, ಇಲ್ಲಿಂದ ಡಿಪ್ರೆಷನ್ ಎಷ್ಟು ದೂರ ಐತೆ. ಗೂಗಲ್ ಮ್ಯಾಪ್ ಅಲ್ಲಿ ಅದನ್ನ ತೋರಿಸ್ತಾ ಇಲ್ಲ ಮಚ್ಚಾ. ಅದಕ್ಕೆ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗಿ ಡಿಪ್ರೆಷನ್ ಹೋಗೋಕೆ ಟಿಕೆಟ್ ನ ತಗೊಳ್ಳೋಣ. ಅದೇನೇ ಆಗಿರ್ಲಿ ಮಚ್ಚಾ, ಬೇಗ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ್ ಮದ್ವೆ ಇದೆ, ಅಷ್ಟರಲ್ಲಿ ಡಿಪ್ರೆಷನ್ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಡಿಪ್ರೆಷನ್ಗೆ ನಾವಿಬ್ಬರೇ ಹೋಗೋಣ ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ? ಬೇಡ ಮಚ್ಚಾ, ಫಸ್ಟ್ ನಾವು ಹೋಗ್ಬಿಟ್ಟು ಆ ಡಿಪ್ರೆಷನ್ ಹೆಂಗೈತೋ ನೋಡ್ಕೊಂಡು ಚೆನ್ನಾಗಿದ್ರೆ ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗೋಣ. ಪಕ್ಕ ಚೆನ್ನಾಗಿರುತ್ತೆ ಮಚ್ಚಾ. ಚೆನ್ನಾಗಿರೋದಕ್ಕೆ ತುಂಬಾ ಜನ ಡಿಪ್ರೆಷನ್ ಹೋಗ್ತಾರದು. ಎಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇದಾರಾ ಅಥವಾ ಪಕ್ಕದಲ್ಲಿ ಕೋಮಾ ಇದೆಯಂತಲ್ಲ ಅಲ್ಲಿಗೇನಾದ್ರು ಹೋಗ್ತಾ ಇದಾರಾ?